ಮೊದಲಿಗೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಗುರುಗಳಿಗೆ ವಂದಿಸುತ್ತಾ, ಪತ್ರಿ ಮೇಡಮ್ಗೆ ವಂದಿಸ್ತಾ, ಭಾರತಿ ಮೇಡಮ್ ಅವರಿಗೆ ವಂದಿಸ್ತಾ, ಇಲ್ಲಿ ನೆರೆದಿದ್ದ ಎಲ್ಲ ಆತ್ಮಬಂಧುಗಳಿಗೆ ವಂದಿಸ್ತಾ, ನನ್ನ ಹೆಸರು ಚಿತ್ರಾಕ್ಷಿ. ನಾನು ಉಡುಪಿ ಪಕ್ಕ ಸಾಂತೂರು ಗ್ರಾಮದಿಂದ ಬಂದಿದ್ದೇನೆ. ನಾನು 1 ವರ್ಷದ ಕೆಳಗೆ ನನ್ನ ಫ್ರೆಂಡ್ ಒಬ್ಬರು, ನನ್ನ ತಾಯಿ ಮನೆ ಓಮಂಜೂರು, ಫ್ರೆಂಡ್ ಒಬ್ಬರು ಹೇಳಿದ್ರು, ಹೀಗೆ ಒಂದು ಧ್ಯಾನ ಕೇಂದ್ರ 10 days ಇದು ಧ್ಯಾನ ಹೇಳಿಕೊಡ್ತಾರೆ, ನೀನು ಬರ್ತೀಯಾ ಅಂತ. ಆಯಿತು, ನಾನು ಬರ್ತೇನೆ ಅಂತ ಹೇಳಿದೆ. ಅಂದರೆ ಹೋಗಲಿಕ್ಕೆ ನನಗೆ ಆಗಲಿಲ್ಲ, ಯಾಕೆಂದರೆ ನನ್ನದು ಮೈದಿನದು ಎಂಗೇಜ್ಮೆಂಟ್ ಇತ್ತು, ನನಗೆ ಹೋಗಲಿಕ್ಕೆ ಆಗಲಿಲ್ಲ. ಮತ್ತೆ ಟ್ರೈ ಮಾಡುವಾಗಲೂ ನನಗೆ ಹೋಗಲಿಕ್ಕೆ ಸಿಗಲಿಲ್ಲ. ಆದರೆ ಅವರು ನನಗೊಂದು ಲಿಂಕ್ ಕಳಿಸಿದರು. ಲಿಂಕಲ್ಲಿ PMC ಕನ್ನಡ ಅಂತ ಇತ್ತು. ಅದನ್ನು ನಾನು ಓಪನ್ ಮಾಡಿ ತುಂಬ ನೋಡಿದೆ. ನೋಡುವಾಗ ಇದೆಲ್ಲ ಎಂಥ ಆಧ್ಯಾತ್ಮಿಕ ಎಲ್ಲ ಇದೆ, ಇದನ್ನು ಎಂತ ನೋಡಿದ್ದು, ನನಗೆ ಬೇಡ, ಬೇರೆ ಏನಾದರೂ ಇದ್ದರೆ ನನಗೆ ಬೇಕಿತ್ತು ಅಂತ ಯೋಚಿಸ್ತಾ ಇದ್ದೆ. ಆಮೇಲೆ ಹುಡುಕ್ತಾ ಇದ್ದೆ. ಒಮ್ಮೆಲೆ ನನ್ನ ದೊಡ್ಡಪ್ಪನ ಮಗಳು ಸ್ಟೇಟಸ್ ನೋಡಿದೆ ಧ್ಯಾನದು. ಆಗಲೇ ದೀಪಾವಳಿ ದಿವಸ ಆವತ್ತೇ ನೈಟ್ ಕಾಲ್ ಮಾಡಿದೆ, ಅಕ್ಕ ನೀವು ಧ್ಯಾನದಲ್ಲಿ ಮಾಡ್ತಾ ಇದ್ದೀರಾ? ಹೌದು, ನಾನು ಧ್ಯಾನ ಮಾಡ್ತಾ ಇದ್ದೇನೆ, ನನಗೆ ಹೀಗೆ ಹೆಲ್ತ್ ಇಶ್ಯೂ ಇದೆ, ನನಗೆ ಹೇಳಿಕೊಡ್ತೀರಾ ಅಂತ. ಅದಕ್ಕೆ ಏನಿಲ್ಲ, ಹೀಗೆ ಮಾಡಿದರೆ ಆಯಿತು ಅಂತ ಹೇಳಿದರೆ, ಇಲ್ಲ ನನಗೆ ಅದು ನೀವು ಫೋನಲ್ಲಿ ಹೇಳೋದು ಸರಿ ಆಗ್ತಾ ಇಲ್ಲ, ನನಗೆ ಫ್ರಂಟು ಹೇಳಿಕೊಡ್ತೀರಾ ಅಂತ. ಅದಕ್ಕೆ ಸರಿ, ನನಗೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ ತುಂಬ, ನಾನು 3 ವರ್ಷ ಮಾಡ್ತಾ ಇದ್ದೇನೆ, ಬಟ್ ನಾನು ನಿನಗೆ ಮೂಡುಬಿದ್ರೆಯಲ್ಲಿರೋ ಭಾರತಿ ಮೇಡಮ್ ಮನೆಗೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದರು. ಸರಿ ಆಯ್ತು ಅಂತ ಬಂದ್ವಿ. ಬರುವಾಗ ನನಗೆ ಅಂದರೆ ಅಸ್ತಮ ಪ್ರಾಬ್ಲಮ್. ಅಸ್ತಮ ಅಂದರೆ ಎಂಥ ಮದ್ದು ಮಾಡಿದರೂ ಏನು ಮಾಡಿದರೂ ಕಡಿಮೆನೇ ಆಗ್ತಿರಲಿಲ್ಲ. ನಡಿಲಿಕ್ಕೆ ಆಗ್ತಿರಲಿಲ್ಲ, ತಿನ್ನಲಿಕ್ಕೆ ಆಗ್ತಿರಲಿಲ್ಲ, ನೀರು ಕುಡಿಲಿಕ್ಕೆ ಆಗ್ತಿರಲಿಲ್ಲ. ಅಂದರೆ ಪರಿಸ್ಥಿತಿ ಅಷ್ಟು ಚಿಂತಾಜನಕ ಆಗಿತ್ತು. ಆದರೂ ಅವ್ರು ಕರ್ಕೊಂಡು ಬಂದರೆ ನನಗೆ ಅಲ್ಲಿಂದ ಇಲ್ಲಿ ಬರಲಿಕ್ಕೆ ತುಂಬ ಕಷ್ಟಪಡ್ತಿದ್ದೆ. ಇಲ್ಲಿ ಬಂದು ಧ್ಯಾನ ಮಾಡಿ ಹೋದೆ, ಆದರೂ ಕಡಿಮೆ ಆಗಿಲ್ಲ. ಸ್ವಲ್ಪ ದಿನ ಬಿಟ್ಟು ನಾನು ಒಬ್ಬಳೇ ಬಂದು ಧ್ಯಾನ ಮಾಡಿದೆ. ಭಾರತಿ ಮೇಡಮ್ ನನಗೆ ತುಂಬ ಇದರ ಬಗ್ಗೆ ಎಲ್ಲ ಮಾಹಿತಿ ಎಲ್ಲ ಕೊಟ್ಟರು, ಸರಿ ಅಂತ ಹೋದೆ. ಆಮೇಲೆ ಹೋದ ನಂತರ ನನಗೆ ಕಡಿಮೆ ಆಗ್ತಿರ್ಲಿಲ್ಲ, ನಾನು ತಾಯಿ ಮನೆಯಲ್ಲಿದ್ದೆ. ಆಮೇಲೆ ಷಷ್ಠಿ ಉತ್ಸವ ಬಂತು, ಗಂಡ ಹೇಳಿದರು ಮನೆಗೆ ಹೋಗುವ ಅಂತ. ಆಯಿತು, ಹೋದೆ ಅತ್ತೆ ಮನೆಗೆ. ನನಗೆ ಹೋಗಲಿಕ್ಕೆ ಹೆದರಿಕೆ ಅತ್ತೆ ಮನೆಗೆ, ಏಕೆಂದರೆ ಅಲ್ಲಿ ಅತ್ತೆ ಒಬ್ಬರೇ ಇದ್ದಾರೆ, ತುಂಬ ಕೆಲಸ ಇದೆ, ಗದ್ದೆ ಇದೆ, ದನ ಕರುಗಳಿದೆ. ನಾನು ಹೇಗೆ ಮಾಡದೆ ಕೂತ್ಕೊಳ್ಳಿಕ್ಕೆ ನನಗೆ ಮೊದಲಿಂದಲೂ ಅಭ್ಯಾಸ, ಎಷ್ಟೇ ಹುಷಾರಿಲ್ಲ ಅಂದರೂ ನಾನು ಕೆಲಸ ಮಾಡದೆ ಕೂತ್ಕೊಳ್ಳುವಳಲ್ಲ. ಅಲ್ಲಿ ಹೋಗಿ ನಾನು ಹೇಗೆ ಮಲಗಲಿ, ಹೇಗೆ ಕೂತ್ಕೊಳ್ಳಿ. ಹೋದೆ, ಅತ್ತೆ ಏನು ಬೇಸರ ಮಾಡಲಿಲ್ಲ, ಎಲ್ಲ ಕೆಲಸ ಮಾಡಿದರು. ಆದರೆ ನನಗೆ ಕೂತ್ಕೊಳ್ಳಿಕ್ಕೆ ಮನಸ್ಸಿಲ್ಲ. ನಂದು ರೋಗ ದಿನದಿಂದ ದಿನ ಉಲ್ಬಣವಾಗ್ತಾನೇ ಇತ್ತು. ಲಾಸ್ಟಿಗೆ ನನ್ನ ಗಂಡ ಡೈಲಿ ಆಕ್ಸಿಜನ್ ಇಟ್ಟು ನನ್ನನ್ನು ಹಾಸ್ಪಿಟಲ್ಗೆ ಡೈಲಿ ಕರ್ಕೊಂಡು ಹೋಗೋದು, ಆಕ್ಸಿಜನ್ ಇಡುವುದು, ಬರೋದು, ಇದೇ ಮಾಡ್ತಿದ್ರು. ಲಾಸ್ಟ್ ಮೂಮೆಂಟಲ್ಲಿ ನಾನು ಗಂಡನಿಗೆ ಹೇಳ್ತಾ ಇದ್ದೆ, ಹೀಗೆ ಧ್ಯಾನ ಉಂಟು, ಅಲ್ಲಿ ಹೋದರೆ ಒಳ್ಳೇದಿತ್ತು, ಅಂದರೆ ನನ್ನ ಗಂಡನಿಗೆ ಇದರ ಬಗ್ಗೆ ಏನು ಮಾಹಿತಿ ಇರಲಿಲ್ಲ. ಕೊನೆಗಳಿಗೆಯಲ್ಲಿ ಏನಾಯಿತು, ನನ್ನ ಅಕ್ಕನಿಗೆ ಹೇಳಿದೆ, ದೊಡ್ಡಪ್ಪನ ಮಗಳಿಗೆ, ನನಗೆ ಹೋಗಲೇಬೇಕು, ಎಂತ ಮಾಡೋದಂತ. ಹಾಗಾದರೆ ಸರಿ, ಯಾರಾದರೂ ಹಿಂದೆ ಬರುವಾಗ ಯಾರಾದರೂ ಇದ್ದರೆ ನಾನು ಬರ್ತೇನೆ, ನನಗೆ ಬ್ಯಾಂಗ್ಳೂರು ಗೊತ್ತಿಲ್ಲ ಅಂತ ಹೇಳಿದರು. ಸರಿ, ನನ್ನ ಅಕ್ಕನಿಗೆಲ್ಲ ಕೇಳಿದೆ, ರಜೆ ಇಲ್ಲ ಅಂತ ಹೇಳಿದರು, ಎಂತ ಮಾಡೋದಂತ. ಆಯಿತು, ನೆಕ್ಸ್ಟ್ ವೀಕ್ ಹೋಗುವ ಅಂತಲೇ ಹೇಳ್ತಿದ್ರು. ಇನ್ನೂ ಹಿಂದೆ ಹಾಕಿದರೆ ಆಗಲಿಕ್ಕಿಲ್ಲ ಅಕ್ಕ, ಎಂತಾದರೂ ಮಾಡುವ ಅಂತ. ಆಗ ಅವರ ಭಾವ ಹೇಳಿದ್ರಂತೆ, ಅವಳಿಗೆ ಅಷ್ಟು ಹುಷಾರಿಲ್ಲ, ಹೇಗಾದರೂ ಮಾಡಿ ಪರವಾಗಿಲ್ಲ, ನೀನು ಅವಳನ್ನು ಕರ್ಕೊಂಡು ಹೋಗ ಅಂತ ಹೇಳಿದರು. ಅವರದೊಂದು ನನಗೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ ಅವರಿಗಿಬ್ಬರಿಗೆ, ಗಂಡ ಹೆಂಡತಿಗೆ. ಹಾಗೆ ಟಿಕೆಟ್ ಬುಕ್ ಮಾಡಿದಂದಿಂದ ನನಗೆ ಸಮಸ್ಯೆ ಜೋರಾಯಿತು ಅಂದರೆ ಅಲ್ಲಿ ಹೋಗುವಾಗ ಒಂದು ಸಮಸ್ಯೆ ಆಯಿತು. ಹೇಗಾದರೂ ಮಾಡಿ ನಾವು ಟ್ರೈನಲ್ಲಿ ಹೋದೆವು. ಟ್ರೈನಲ್ಲಿ ಹೋಗಿ ಮರುದಿವಸ ಬೆಳಿಗ್ಗೆ 6:30ಗೆ ಟ್ರೈನ್ ಹಿಡಿದಿದ್ದೇವೆ. 6:30ಯಿಂದ 8:30 ತನಕ ನಮಗೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ರಿಕ್ಷಾ ಸಿಗ್ತಿಲ್ಲ, ಬಸ್ ಸಿಗ್ತಿಲ್ಲ, ತುಂಬ ಸಮಸ್ಯೆ ಅಂದರೆ ತುಂಬ ಸಮಸ್ಯೆ. ಅಷ್ಟರವರೆಗೆ ನಾನು ಎದ್ದು ನಡೆದವಳು. ಅಷ್ಟು ಹೊತ್ತು 6:30ಯಿಂದ 8:30 ಗಂಟೆ ತನಕ ಇಡೀ ಬ್ಯಾಂಗ್ಳೂರು ಮೆಜೆಸ್ಟಿಕ್ ತಿರುಗಿದ್ದೇನೆ. ಹೇಗೆ ತಿರುಗಿದ್ದೇನೆ ಎಂತ ಅಂತ ನನಗೆ ಗೊತ್ತಿಲ್ಲ. ಅಲ್ಲಿಂದ 11 ಗಂಟೆಗೆ ನಾವು ಪಿರಮಿಡ್ ವ್ಯಾಲಿ ತಲುಪಿದ್ದೇವೆ. 11 ಗಂಟೆಗೆ ತಲುಪಿ ಅಲ್ಲಿ ಹೋಗಿ ಅಲ್ಲಿಂದ ನನ್ನನ್ನು ಇವರು ಸೀದಾ ಕಿಂಗ್ ಚೇಂಬರ್ಗೆ ಕರ್ಕೊಂಡು ಹೋಗ್ತಾರೆ. ನಾನು ಹೇಳಿದೆ, ನನಗೆ ಬರಲಿಕ್ಕೆ ಆಗೋದಿಲ್ಲ, ಹೇಗೆ ನಾನು ಮೇಲೆ ಹತ್ತಿ ಬರಲಿ, ಒಂದು ಸ್ಟೆಪ್ ಹತ್ತುವುದೇ ನಾನು ಕಷ್ಟದಲ್ಲಿ, ಇಲ್ಲ ಬಾ ಅಂತ. ಆಯಿತು ಅಂತ ಹೋದೆ. ಮರುದಿವಸ ಅವರು 1 ದಿವಸ ಅಲ್ಲಿ ಸ್ಟೇ ಮಾಡಿದರು. ಅವರು ಮರುದಿವಸ 4 ಗಂಟೆಗೆ ಹೋದರು, ನಾನು 5 ಗಂಟೆಗೆ ಎತ್ಕೊಂಡು ಹೋದೆ. ನೆಕ್ಸ್ಟ್ ಡೇ ಯೋಚನೆ ಮಾಡಿದೆ. ನನ್ನ ಹೋಗುವಾಗ ನನಗೆ ಗಂಡ ಧೈರ್ಯ ಕೊಟ್ಟಿದ್ದರು. ನನ್ನ ಗಂಡ ಕೆಲಸ ಬಿಟ್ಟು ಬಂದಿದ್ದರು, ಮೈದುನ ಕೆಲಸ ಬಿಟ್ಟು ಬಂದಿದ್ದರು. ಅಂದರೆ ಅವರಿಗೆ ತುಂಬ ಟಾರ್ಚರ್ ಇತ್ತಲ್ಲಿ.
ಅವರು ಹೋಗುವಾಗ ಒಂದು ಮಾತು ಹೇಳಿದರು, ನನ್ನ ಗಂಡ ಯಾವುದನ್ನು ನಂಬುವವರಲ್ಲ, ಆದರೆ ಒಂದು ಮಾತು ಹೇಳಿ ಕಳಿಸಿದರು, ನೀನು ಹೋಗುವುದು ಸರಿ, ಅಲ್ಲಿ ಹೋಗಿ ಇಲ್ಲಿ ನನ್ನ ಗಂಡನಿಗೆ ಕೆಲಸ ಇಲ್ಲ, ಮನೆಯಲ್ಲಿ ಪ್ರಾಬ್ಲಮ್ ಇದೆ ಅಂತ ಯೋಚಿಸೋದಾದರೆ ನೀನು ಹೋಗುವುದೇ ಬೇಡ, ಇಲ್ಲೇ ಇರು ಅಂತ ಹೇಳಿದರು. ಇಲ್ಲ, ನಾನು ಯೋಚಿಸೋದಿಲ್ಲ, ಹಾಗೆ ಇದ್ದರೆ ನೀನು ಧ್ಯಾನ ಮಾಡುವುದಾದರೆ ಹೋಗು ಅಂತ ಹೇಳಿದರು, ಧೈರ್ಯ ತುಂಬಿದರು. ಹೋಗಿ ಅಲ್ಲಿ ಹೋಗಿ ಯೋಚಿಸಿದೆ, ನನ್ನ ಗಂಡ ಇಷ್ಟು ಕಷ್ಟದಲ್ಲಿ ನನಗೆ ಹಣ ಕೊಟ್ಟು ಕಳಿಸಿದ್ದಾರೆ, ನಾನು ಒಂದು ನಿಮಿಷ ಕೂಡ ಇಲ್ಲಿ ಇರುವಷ್ಟು ದಿವಸ ವೇಸ್ಟ್ ಮಾಡಬಾರಂತ ಯೋಚಿಸಿದೆ. ಹೋಗಿ ಹೇಳಿದ ನಂತರ ನನ್ನ ಗಂಡ ಹೇಳಿದರು, ನೀನು 4 ದಿವಸದಲ್ಲಿ ಹಿಂದೆ ಬಾ ಅಂತ. ಯಾಕೆಂದರೆ ನಮಗೆ ಮದುವೆ ಆಗಿ 3 ವರ್ಷ ಆಯಿತು. ಎಲ್ಲೇ ಹೋದು ನಾನು ಅವರಿಗೆ ಹೇಳ್ತಿದ್ದೆ, ನೀವು ಬಿಟ್ಟು ಹೋದರೆ ನನಗೆ ಯಾರಿದ್ದಾರೆ, ದೂರ ಕೆಲಸಕ್ಕೆ ಹೋದರೆ ನೀವು ಹೋದಲ್ಲೇ ನಾನು ಬರ್ತೇನೆ ಅಂತ ಹಠ ಹಿಡಿದ್ದವಳು ನಾನು. ಅವ್ರು ಮಂಗಳೂರಲ್ಲಿ ಕೆಲಸ ಮಾಡುವಾಗ ಕಂಪನಿ ರೂಮ್ ಕೊಟ್ಟರು, ಅವ್ರು ಕರ್ಕೊಂಡು ಹೋಗಲಿಕ್ಕೆ ರೆಡಿ ಇರಲಿಲ್ಲ. ಮತ್ತೆ ಅವರ ಜೊತೆ ನಾನು ಗಲಾಟೆ ಮಾಡಿ ಹೋದವಳು. ಹಾಗೆ ಈಗ ಅವರು ನನ್ನನ್ನು ಬಿಟ್ಟಿರಲಿಕ್ಕೆ ಅವರಿಲ್ಲ. 4 ದಿವಸದಲ್ಲಿ ಹಿಂದೆ ಬಾ ಅಂತ ಹೇಳಿದರು. ಹೋದ್ಮೇಲೆ ಏನಾಯಿತು, ನನ್ನ ಅಕ್ಕ ಹೇಳಿದರು, 4 ದಿವಸದಲ್ಲಿ ಹಿಂದೆ ಹೋಗುವುದು ಎಂತಕ್ಕೆ ಇಷ್ಟು ಜೋರು, ಸ್ವಲ್ಪ ದಿವಸ ಆದರೂ ನಿಲ್ಲಬೇಕಲ್ಲ, ಒಂದು 11 ದಿವಸ, ಒಂದು 21 ದಿವಸ, ಇಲ್ಲದ್ರೆ ಒಂದು 41 ದಿವಸ ನಿಲ್ಲೇಬೇಕಂತ ಹೇಳಿದರು. ಅಷ್ಟು ನಿಂತರೆ ಒಳ್ಳೇದಂತ ಹೇಳಿದರು. ನಾನು ಅಲ್ಲೇ ಧೈರ್ಯ ಮಾಡಿ ಫೋನ್ ಮಾಡಿ ಹೇಳಿದೆ, ಒಂದು 11 ದಿವಸ ನಿಂತರೆ ಒಳ್ಳೇದಂತೆ, ಎಂತ ಮಾಡೋದು, ಆಯ್ತಂತ ಹೇಳಿದರು. 11 ದಿವಸ ನಿಂತೆ. ಅಲ್ಲಿ ನಿಂತ ನಂತರ 1 ನಿಮಿಷ ಕೂಡ ವೇಸ್ಟ್ ಮಾಡಿಲ್ಲ. ಡೈಲಿ ಕಿಂಗ್ ಚೇಂಬರ್ನೇ ಹೋಗಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದೇನೆ. ನನ್ನ ಅಸ್ತಮ ಕಡಿಮೆ ಆಯಿತು. ಈಗ ನಾನು 99% ಕಂಪ್ಲೀಟ್ ಗುಣಮುಖಳಾಗಿದ್ದೇನೆ. ಇನ್ನು 1% ಅದು ಕಂಪ್ಲೀಟ್ ಗುಣ ಆಗ್ತಾ ಇದ್ದೇನೆ. ಮತ್ತೊಂದು ನನ್ನದೊಂದು ದೊಡ್ಡ ಕನಸಿತ್ತು. ಅಲ್ಲಿಂದ ಅಂದರೆ ನನ್ನ ಗಂಡ ಮದುವೆ ಆದ ನಂತರ ತೋಟ ಆಗಬೇಕು, ತೋಟ ಮಾಡಬೇಕಂತ ತುಂಬ ಕನಸಿಟ್ಕೊಂಡಿದ್ರು. ಅದು ಆಗ್ತಾನೇ ಇರಲಿಲ್ಲ. ನಾನು ಅಲ್ಲಿ ಹೋದ್ಮೇಲೆ ಒಂದು ಥಿಂಕ್ ಮಾಡಿದೆ, ಅಲ್ಲಿಗೆ ಪಿರಮಿಡಲ್ಲಿ ನನ್ನ ಗಂಡ ಕಷ್ಟಪಟ್ಟು ಕಳಿಸಿದ್ದಾರೆ, ನಾನು ಹಿಂದೆ ಹೋಗುವಾಗ ತೋಟ ಆಗಬೇಕಂತ. ಬಟ್ ನಾನು ಬರುವಾಗ ಆಗಲಿಲ್ಲ. ಬಂದ ನಂತರ 4 ಡೇಸಲ್ಲಿ ತೋಟ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು. 250 ಅಡಿಕೆ ಮರ, 20 ಮಲ್ಲಿಗೆ ಗಿಡ ನೆಟ್ಟರು. ಅದೊಂದು ನನಗೆ ತುಂಬ ಖುಷಿಯಾಯಿತು. ಮತ್ತು ಇನ್ನೊಂದು ದೊಡ್ಡ ಕನಸಂದರೆ, ನಮ್ಮ ಸ್ವಂತ ಜಾಗದಲ್ಲಿ ನಾನು ಪಿರಮಿಡ್ ಕಟ್ಟಲೇಬೇಕಂತ ಆಶೆಯಲ್ಲಿ ಇದ್ದೇನೆ. ನೆರವೇರಲಿ ಎಂದು ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ, ಪ್ರೋತ್ಸಾಹ ಬೇಕೆಂದು ಕೇಳಿಕೊಳ್ತೇನೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.